ಬಾಣಂತಿಯರ ಸರಣಿ ಸಾವು. ಬಾಣಂತಿಯರ ಸಾವಿಗೆ ಸರ್ಕಾರದ ನಿರ್ಲಕ್ಷ್ಯನೇ ಕಾರಣನ ಹಾಗಾದ್ರೆ? ಡ್ರಗ್ಸ್ ಇನ್ಸ್ಪೆಕ್ಟರ್ಗಳ ಕೊರತೆ ಬಗ್ಗೆ ಸರ್ಕಾರದ ನಿರ್ಲಕ್ಷ್ಯನೇ ಬಾಣಂತಿಯರ ಸಾವಿಗೆ ಕಾರಣ ಆಗೋಯ್ತು. ರಾಜ್ಯದಲ್ಲಿ ಎಷ್ಟು ಜನ ಡ್ರಗ್ ಇನ್ಸ್ಪೆಕ್ಟರ್ಗಳು ಇರಬೇಕಾಗತ್ತೆ ಹಾಗಾದ್ರೆ? ರಾಜ್ಯದಲ್ಲಿ ಈಗಿರುವಂತಹ ಡ್ರಗ್ ಇನ್ಸ್ಪೆಕ್ಟರ್ಗಳು ಎಷ್ಟು? ಡ್ರಗ್ ಇನ್ಸ್ಪೆಕ್ಟರ್ಗಳೇ ಇಲ್ಲದೆ ಆಸ್ಪತ್ರೆಗಳಲ್ಲಿ ಈಗ ಸರ್ಕಾರ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರುವಂತದ್ದು. ಡ್ರಗ್ ಇನ್ಸ್ಪೆಕ್ಟರ್ಗಳು ಸಾಕಷ್ಟು ಆಸ್ಪತ್ರೆಗಳಲ್ಲಿ ಇಲ್ಲವೇ ಇಲ್ಲ. 113 ಹುದ್ದೆಗಳ ಪೈಕಿ ಕೇವಲ 11 ಜನ ಮಾತ್ರ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. 102 ಡ್ರಗ್ ಇನ್ಸ್ಪೆಕ್ಟರ್ ಹುದ್ದೆಗಳು ರಾಜ್ಯದಲ್ಲಿ ಖಾಲಿಯಾಗಿದೆ. ಅದನ್ನ ತುಂಬುವಂತ ಕೆಲಸವನ್ನ ಸರ್ಕಾರ ಮಾಡಿಲ್ಲ. ಆಸ್ಪತ್ರೆಗಳಲ್ಲಿ ಔಷಧಿಯನ್ನ ಪರಿಶೀಲನೆ ಮಾಡೋರೆ ಈ ಡ್ರಗ್ ಇನ್ಸ್ಪೆಕ್ಟರ್ಗಳು. ಆದ್ರೆ ಆ ಡ್ರಗ್ ಇನ್ಸ್ಪೆಕ್ಟರ್ಗಳೇ ಇಲ್ಲ ಅಂತ ಹೇಳಿದ ಮೇಲೆ ಅಲ್ಲಿ ಪರಿಶೀಲನೆ ನಡೆಯೋದಾದ್ರೂ ಹೇಗೆ? ಹಾಗಾಗಿನೇ ಆಸ್ಪತ್ರೆಗಳಲ್ಲಿ ಔಷಧಿಗಳ ಪರಿಶೀಲನೆ ನಡೆಸ್ತಾ ಇಲ್ಲ. 2021ರಲ್ಲಿ 83 ಡ್ರಗ್ ಇನ್ಸ್ಪೆಕ್ಟರ್ಗಳನ್ನ ನೇಮಕ ಮಾಡಿತ್ತು ಸರ್ಕಾರ. ನೇಮಕವನ್ನ ಪ್ರಶ್ನಿಸಿ ಕೆಲ ಅಭ್ಯರ್ಥಿಗಳು ಹೈಕೋರ್ಟ್ನ ಮೊರೆ ಹೋಗಿದ್ರು. 2021ರಿಂದ ಹೀಗಾಗಿ ಡ್ರಗ್ ಇನ್ಸ್ಪೆಕ್ಟರ್ಗಳನ್ನ ನೇಮಕವನ್ನೇ ಸರ್ಕಾರ ಮಾಡ್ತಾ ಇಲ್ಲ. ಅದೇ ಈಗ ಎಲ್ಲ ಅನಾಹುತಗಳಿಗೆ ಕಾರಣವಾಗಿದೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. 113 ಹುದ್ದೆಗಳ ಪೈಕಿ 11 ಜನ ಮಾತ್ರ ಕಾರ್ಯನಿರ್ವಹಣೆ ಮಾಡ್ತಾ ಇರುವುದು ಸಹ ಈಗ ಈ ಅವಘಡ ಕಾರಣ ಆಗಿದೆ. ಸಾಲು ಸಾಲು ಬಾಣಂತಿಯರ ಸಾವಿಗೆ ಯಾರು ಹೊಣೆ ಹಾಗಾದ್ರೆ? ನನಗೆ ಈ ಬಗ್ಗೆ ಗೊತ್ತಿಲ್ಲ, ನಮ್ಮ ಇಲಾಖೆಗೆ ಇದು ಬರಲ್ಲ. ಬಾಣಂತಿಯರ ಸಾವಿನ ಬಗ್ಗೆ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಇದು. ಆರೋಗ್ಯ ಇಲಾಖೆಗೆ ಬರುತ್ತೆ, ದಿನೇಶ್ ಗುಂಡೂರಾವ್ ಅವ್ರು ನೋಡ್ಕೊಳ್ತಾರೆ, ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಪರಮೇಶ್ವರ್ ಅವ್ರು ಹೇಳ್ಕೊಡ್ತಾರೆ. ಹೇಳಿಕೆಯನ್ನ ಗಮನಿಸ್ತಾ ಇದ್ದೀರಾ? ಇದು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನನಗಿಲ್ಲ. ನಮ್ಮ ಇಲಾಖೆ ಬರಲ್ಲ, ಅದು ಹೆಲ್ತು ಆರೋಗ್ಯ ಇಲಾಖೆಗೆ ಬರೋದಲ್ವಾ. ಅದು ಆರೋಗ್ಯ ಇಲಾಖೆಗೆ ನಾನು ಪ್ರತಿಕ್ರಿಯೆ ಮಾಡೋದು ಅಲ್ಲ. ಮುಜುಗರ ಇದ್ದರೆ ಅದು ಸರಿ ಮಾಡ್ತಾರೆ. ಆರೋಗ್ಯ ಇಲಾಖೆ ಮಂತ್ರಿಗಳು ದಿನೇಶ್ ಗುಂಡೂರಾವ್ ಸಮರ್ಥರಿದ್ದಾರೆ, ಅದನ್ನು ನಿಭಾಯಿಸ್ತಾರೆ. ಅದರಲ್ಲೇನು ಅವಶ್ಯಕತೆ ಇದ್ದರೆ ಅವರು ಭೇಟಿ ಕೊಡ್ತಾರೆ ಮತ್ತು ಅಧಿಕಾರಿಗಳನ್ನು, ಹಿರಿಯ ಅಧಿಕಾರಿಗಳನ್ನು ಕಳಿಸ್ತಾರೆ. ಅದೇನೇ ಸಮಸ್ಯೆ ಇದ್ರೂ ಅದನ್ನು ಬಗೆಹರಿಸ್ತದೆ ಸರ್ಕಾರ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ವಿರುದ್ಧ ಶ್ರೀರಾಮುಲು ಆಕ್ರೋಶ ಹೊರಹಾಕಿದ್ದಾರೆ. ಬಳ್ಳಾರಿ ಜಿಲ್ಲಾಸ್ಪತ್ರೆ ಮುಂದೆ ರಾಮುಲು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಬಳ್ಳಾರಿಯಲ್ಲಿ ಒಂದೇ ತಿಂಗಳಲ್ಲಿ 5 ಬಾಣಂತಿಯರ ಸಾವಾಗಿದೆ. ಮೃತರ ಕುಟುಂಬಸ್ಥರನ್ನ ಸಚಿವರು ಭೇಟಿ ಮಾಡ್ತಾ ಇಲ್ಲ. ಬಾಣಂತಿಯರ ಸಾವಿಗೆ ರಾಜ್ಯ ಸರ್ಕಾರನೇ ನೇರ ಕಾರಣ ಅಂತ ಆರೋಪ ಮಾಡಿದ್ದಾರೆ. ಅಧಿವೇಶನಕ್ಕಾಗಿ ಆರೋಗ್ಯ ಸಚಿವರು ಬಳ್ಳಾರಿಗೆ ಬರ್ತಿದ್ದಾರೆ. ಸದನದಲ್ಲಿ ಉತ್ತರಿಸೋದಕ್ಕೆ ನಾಮಕಾವಸ್ಥೆಗೆ ಮಾತ್ರ ಭೇಟಿ ಮಾಡ್ತಾ ಇದ್ದಾರೆ. ಸಿಎಂ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಬೇಕು ಅಂತ ರಾಮುಲು ಆಗ್ರಹಿಸಿದ್ದಾರೆ. ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಜಿಲ್ಲಾಸ್ಪತ್ರೆಯ ಎದುರಿಗೆ ಶ್ರೀರಾಮುಲು. ಬಾಣಂತಿಯರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ತಡವಾಗಿ ಆದರೂ ಕೂಡ ಬಿಜೆಪಿ ನಾಯಕರು ಎಚ್ಚೆತ್ತುಕೊಂಡಿದ್ದಾರೆ. ತಾವಿಲ್ಲಿ ನನ್ನ ಎಡಬಂತಿರುವುದು ಈಗ ಬಳ್ಳಾರಿ ಜಿಲ್ಲಾಸ್ಪತ್ರೆ ಮುಂದೆ ಬಿಜೆಪಿಯ ಎಲ್ಲ ನಾಯಕರು ಕೂಡ ಒಂದು ಪ್ರತಿಭಟನೆ ಮಾಡುವ ಮೂಲಕ ಸಾವಿಗೆ ನ್ಯಾಯ ಕೊಡಬೇಕು ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಯಾಕಂದರೆ ಕೇವಲ ತಾತ್ಕಾಲಿಕವಾಗಿ 1.5 ಲಕ್ಷ ಪರಿಹಾರ ಕೊಟ್ಟರೆ ಅವರ ಸಾವಿಗೆ ನ್ಯಾಯ ಕೊಟ್ಟಾಗಲ್ಲ. ಅದು IV ಫ್ಲೂಯಿಡ್ಗೆ ಯಾರು ಕೊಟ್ಟರು, ಯಾರು ಖರೀದಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಸರ್ಕಾರ ಕೊಡಬೇಕು ಅನ್ನೋಂಥ ಮಾತನ್ನು ಬಿಜೆಪಿಯ ನಾಯಕರು ಹೇಳ್ತಾ ಇದ್ದಾರೆ. ಇದೀಗ ಬಿಜೆಪಿ ನಾಯಕರಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಇದ್ದಾರೆ, ಅವ್ರನ್ನ ಕೇಳಿ ಬನ್ನಿ ಸರ್. ಘಟನೆಯಲ್ಲಿ ಹೆಚ್ಚು ಕಡಿಮೆ 20 ದಿನ ಆಯ್ತು ಸರ್, ಈಗ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಸರ್. ನಾವು ಮುಂಚೆಯಿಂದ ಕೂಡ ಈ ಬಾಣಂತಿಯರ ಸಾವು ಮಾರ್ಚ್ದಲ್ಲಿ ಏನು ಪ್ರಾರಂಭ ಆಯಿತು, ನವಂಬರ್ದಲ್ಲಿ ಮೊನ್ನೆ ಆಗಿರೋಂಥ ಸಾವು. ಅಂದರೆ ಇದು ದಾವಣಗೆರೆಯಲ್ಲಿ ಮಾರ್ಚ್ದಲ್ಲಿ ಬಾಣಂತಿಯರು ಸಾವಾಯಿತು. ಆಮೇಲೆ ಪಾವಗಡದಲ್ಲಿ ಸಾವಾಯಿತು, ತುಮಕೂರದಲ್ಲಿ ಸಾವಾಯಿತು, ಸಿಂಧನೂರಲ್ಲಿ ಸಾವಾಯಿತು, ರಾಯಚೂರದಲ್ಲಿ ಸಾವಾಯಿತು. ಇದು IV ಫ್ಲೂಯಿಡ್ಸ್ ಪ್ರಾಬ್ಲಮ್ ಆಗಿರೋಂಥದ್ದು ಮಾರ್ಚಲ್ಲಿ ಪ್ರಾರಂಭ ಆಯ್ತು. ಏನು ಪಶ್ಚಿಮ ಬಂಗಾಳದ ಫಾರ್ಮಸ್ಯೂಟಿಕಲ್ ಕಂಪ್ನಿ ಪ್ರಾಬ್ಲಮ್ ಆಗಿದೆ ಅಂತೇಳಿ ಸಾಕಷ್ಟು ಮಂದಿ ಬಾಣಂತಿಯರು ಸಾವಾಗ್ತಾ ಇದ್ದಾರೆ ಅಂತೇಳಿ ಅವರು ಅವತ್ತಿನಿಂದ ಕೂಡ ಪ್ರಾರಂಭ ಆದಂಥ ಟೈಮಲ್ಲಿ ಕೂಡ ಯಾವುದೇ ಕ್ರಮಗಳನ್ನು ತಗೊಂಡಿಲ್ಲ ಅವರು. ಹಂಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಮುಂಚೆಯಿಂದ ಕೂಡ ಇದ್ರ ಬಗ್ಗೆ ಗಟ್ಟಿಯಾಗಿ ಹೇಳ್ಕೊತಲೇ ಬಂದೀವಿ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ಈ ನೆಗ್ಲಿಜೆನ್ಸ್ ಮಾಡಿದರೆ ಈ ಬಾಣಂತಿಯರು ಸಾವು ಇನ್ನೂ ಜಾಸ್ತಿ ಆಗುತ್ತೆ. ದಯವಿಟ್ಟು ತಾವು ಏನೋ ಒಂದು ಕ್ರಮ ತಗೊಳ್ರಿ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಕರೆದು ಮಾತಾಡಿದ್ರು. ಎಲ್ಲ ನಮ್ಮ ಬಳ್ಳಾರಿಯವರು ಎಲ್ಲ ಡಾಕ್ಟರ್ಸ್ ಎಲ್ಲ ಹೋಗಿ ಅಲ್ಲಿ ಮೀಟಿಂಗ್ ಮಾಡಿ ನಂತರ ಹೋದಂಥ ಟೈಮಲ್ಲಿ ಕೂಡ ಯಾವುದೇ ರೀತಿಯಲ್ಲಿ ಕೂಡ
ಅವರು ಮಾತಾಡಿರ್ಬೋದು, ಇಲ್ಲ ಅನ್ನೋಕ್ಕಲ್ಲ, ಇಂಪ್ಲಿಮೆಂಟೇಷನ್ ಆಗಿದೆ ಅನ್ನೋಂಥದ್ದು ಮುಖ್ಯ ಆಗುತ್ತೆ. ಈವರೆಗೂ ಕೂಡ ಸರ್ಕಾರದ ಯಾವ ಜನಪ್ರತಿನಿಧಿಗಳು ಇಲ್ಲಿ ಬಂದಿಲ್ಲ, ಅಂದರೆ ಸರ್ಕಾರದ ಪರವಾಗಿ ಯಾರೂ ಬಂದಿಲ್ಲ. ಇವತ್ತು ಸಂಜೆ ದಿನೇಶ್ ಗುಂಡೂರಾವ್ ಬರ್ತಾರೆ ಅಂತ ಮಾತಾಡ್ತಾರೆ ಸರ್. ಅಲ್ಲ, ಇವತ್ತು ಅವರು ಎದಕ್ಕೋಸ್ಕರವಾಗಿ ಬರ್ತಾ ಇದ್ದಾರ? ನಾಳೆ ಸದನ ಪ್ರಾರಂಭ ಆಗುತ್ತೆ, ನಾಳೆ ಸೋಮವಾರ ಸದನ ಪ್ರಾರಂಭ ಆಗುತ್ತೆ. ಸದನ ಪ್ರಾರಂಭ ಆದಂಥ ಟೈಮಲ್ಲಿ ಇಷ್ಟು ಮಂದಿ ಬಾಣಂತಿಯರು ಸಾಯ್ತಾ ಇದ್ದರೆ ಕೂಡ ಇವತ್ತು ನೀನು ಹೋಗಿಲ್ಲಪ್ಪ ಅಂದೇಳಿ ಎಲ್ಲಿ ಮುಜುಗರ ಆಗುತ್ತೆ ಅನ್ನೋಂಥ ಕಾರಣದಿಂದ ಬರ್ತಾ ಇದ್ದಾರೆ. ಅವರೇನು ನಾಳೆ ಸದನ ಇಲ್ಲಿದ್ದೇನೆ ಬರೋಂಥ ಮನುಷ್ಯನಲ್ಲ. ಇವತ್ತು ಇಷ್ಟು ಸಾವು ಆಗಲಿಕ್ಕೆ ಕಾರಣ ನೀವು ಸರ್ಕಾರ ನೆಗ್ಲಿಜೆನ್ಸಿ, ಆರೋಗ್ಯ ಮಂತ್ರಿಗಳೇ ನೆಗ್ಲಿಜೆನ್ಸ್ ಆಗಿರೋ ಕಡೆ ಇಷ್ಟೊಂದು ಸಾವು ಆಗ್ತಾಯಿದ್ದವು. ಹಂಗಾಗಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಇನ್ನು ಮುಂದೆ ಸಾವು ಆಗಬಾರ್ದು ಅನ್ನೋಂಥ ರೀತಿಯಲ್ಲಿ ನಾವು ಇವತ್ತೆಲ್ಲರೂ ಕೂಡ ಇದು ನಿರಂತರವಾಗಿ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಇದು ಮಾಜಿ ಸಚಿವ ಶ್ರೀರಾಮ್ ಹೇಳ್ತಕ್ಕಂಥ ಒಂದು ಮಾತು. ರಾಜ್ಯದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಪ್ರಾರಂಭ ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಕೇವಲ ಸೋಮವಾರ ಸದನ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮಾತ್ರ ದಿನೇಶ್ ಗುಂಡೂರಾವ್ ಇವತ್ತು ಬಳ್ಳಾರಿಗೆ ಬರ್ತಾ ಇದ್ದಾರೆ ಅಂತ ಮಾತನ್ನು ನೇರವಾಗಿ ಹೇಳ್ತಾ ಇದ್ದಾರೆ. ನರಸಿಂಹಮೂರ್ತಿ, ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.